ಆದರೆ ನನಗೀಗ 51 ವರ್ಷ. ನಾನು ಮೈ ನೆರೆದಾಗ 12 ವರ್ಷಕ್ಕೆ, ಅಂದರೆ ನಾನು ಋತುಮತಿ ಆದಾಗ ನಮ್ಮೂರಲ್ಲಿ 2-3 ವರ್ಷಗಳ ನಂತರ, ಋತುಮತಿಯಾಗಿ 2-3 ವರ್ಷಗಳ ನಂತರ ಮದುವೆ ಮಾಡಿಬಿಡ್ತಿದ್ರಿ ಗಂಡು ಮಗನ್ ನೋಡಿ. ಓದಿಸ್ರಿ ಅಂದರೆ ಏನು ಹೇಳೋರು ಗೊತ್ತಾ? ಅಯ್ಯೋ ಕಂಡವ್ರ ಮನೆಗೆ ಹೋಗ್ತಾಳವಳು, ಅವಳಿಗೇನು ಓದಿಸೋದು, ನಾವು ಗಂಡು ಮಗನಿಗೆ ಓದಿಸಿದ್ರೆ ಅವ್ನು ನಮ್ಮ ಆಧಾರವಾಗಿ ನಿಂತ್ಕೋತಾನೆ, ಹೆಣ್ಣು ಮಗಳನ್ನು ಓದಿಸಿದ್ರೆ ಬೇರೆಯವ್ರ ಮನೆ ತೆಂಗಿನ ಮರಕ್ಕೆ ನೀರು ಹಾಕದಂಗೆ ಅಂತ ಹೇಳೋರು ಅವಾಜಿ. ಆದರೆ ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಾರೆ, ಇಲ್ಲ, ನಮ್ಮ ತಾಯಿ ಹೆಸರು ಅಮ್ಮಯ್ಯ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ. ನಮ್ಮ ತಂದೆ ಹೇಳ್ತಾರೆ, ಇಲ್ಲ ಇಲ್ಲ, ನನ್ನ ಮಗಳನ್ನು ಚಲೋ ಓದಿಸ್ತೀನಿ, ನಾನು ಎಲ್ಲಿವರೆಗೂ ಓದ್ತಾಳೆ ಅಲ್ಲಿವರೆಗೂ ಓದಿಸ್ತೀನಿ. ಯಾಕೆ ಅಂದರೆ ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು. ಅವಾಗ ನಮ್ಮಮ್ಮ ಹೇಳ್ತಾರೆ, ಒಳ್ಳೆ ಶ್ರೀಮಂತನ ಕೊಟ್ಟು ಮದುವೆ ಮಾಡೋಣ ಅಂತ. ನಮ್ಮಪ್ಪ ಅಂತಾರೆ, ಹೌದು ಶ್ರೀಮಂತ ಕರೆಕ್ಟು, ಆಸ್ತಿ ಎಲ್ಲ ನನ್ನ ಮಗಳಿಗೆ ಏನಾದ್ರು ಬರ್ಕೊಡ್ತಾನ? ಬರ್ಕೊಡ್ತೀರೇನ್ರಪ್ಪ ನೀವು ಯಾರಾದರೂ? ನಿಮ್ಮ ಹೆಂಡ್ರುಗಳಿಗೆ ಎಲ್ಲರೂ ಬರ್ಕತ್ತೀರೇನಪ್ಪ ನೀವು ಯಾರಾದರೂ? ನಿಮ್ಮ ಹೆಂಡ್ತಿಯರಿಗೆ ಆಸ್ತಿ ಬರ್ಕೊಟ್ಟಿರೋರು ಯಾರು ಇದ್ರಿ? ಕೈ ಎತ್ರಿ, ಕೈ ಎತ್ರಿ. ಒಬ್ರು? ಇದು ಎಂತ ನ್ಯಾಯನಪ್ಪ ನೋಡ್ರಿ. ಚಲೋ ಆಯ್ತಲ್ರಿ ನಮ್ಮಪ್ಪ ನನ್ನ ಓದಿಸಿ? ಚಲೋ ಆಯ್ತೋ ಇಲ್ಲ? ಚಲೋ ಆಯ್ತಲ್ರಿ? ನಮ್ಮ ತಂದೆ ನನ್ನನ್ನು ಓದಿಸಿದ್ರು, ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಟಲಿಲ್ಲ, ನನ್ನನ್ನು ಹಾರಕ್ಕೆ ಬಿಟ್ರು. ಇವತ್ತು ನೋಡ್ರಿ ಎಲ್ಲಿ ತನಕ ಬಂದ್ಬಿಟ್ಟೆ ನಾನು. ನಮ್ಮೂರು ಯಾವುದೋ ಬೆಂಗಳೂರಲ್ಲಿರುವಂಥ ವಿಜಯನಗರದಲ್ಲಿ ಒಂದು ಮಾರೇನಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಮಗಳು ನಾನು. ನಮ್ಮೂರಲ್ಲಿ ವಿದ್ಯೆನೇ ಇಲ್ಲ, ನಾನೇ ಆ ಊರಿಂದ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು, ಮೊದಲ ರಾಜಕಾರಣಕ್ಕೆ ಬಂದವಳು. ಅದೆಲ್ಲ ತಂದು ಕೊಟ್ಟಿದ್ದು ನನ್ನಪ್ಪ. ನನ್ನಪ್ಪ ಇಲ್ರಿ ಇದನ್ನೆಲ್ಲ ನೋಡ್ಲಿಕ್ಕೆ. ಆದ್ರೆ ಪೂಜ್ಯರೇ, ಈ ಥರ ತಂದೆ ನನಗೆ ಫೋನ್ ಮಾಡಿದ್ರು, ನಾಗಲಕ್ಷ್ಮಿ ನೀನು ಬರ್ಬೇಕವ, ನೀನು ಈ ಮಠಕ್ಕೆ ಬರಬೇಕು, ಈ ಸಲ ಪ್ರಶಸ್ತಿ ನಿನಗೆ ಕೊಡ್ತೀವವ. ನಿನಗೆ ಕೊಡೋರು ಯಾರು? ಅವ್ವಾಜಿ ನಿನ್ನ ಪ್ರಶಸ್ತಿ ಪ್ರದಾನ ಮಾಡ್ತಾರವ, ನೀ ಬಾರವ, ನೀನು ಉತ್ತರ ಕರ್ನಾಟಕದ ಸೊಸೆ, ನೀನು ನಮ್ಮೂರ ಮಗಳು, ನೀನು ಬಾರವ ಅಂತಂದಾಗ ನಮ್ಮ ತಂದೆನೇ ಕರೀತಾ ಇದ್ದಾರೇನೋ ಅನ್ನೋ ಅಷ್ಟು ಭಾವನೆ. ಒಂದು ತಾಯಿಯಾಗಿ, ಒಬ್ಬರು ಮನೆಯವರ ಸತಿಯಾಗಿ, ಸೊಸೆಯಾಗಿ ಈಟು ಊರು ಸುತ್ತೋದು ಬಹಳ ಕಷ್ಟನೇ. ಮಕ್ಕಳಿಗೆ ಹುಷಾರಿರಲ್ಲ, ಮನೆಯವ್ರಂತಾರೆ ಏನವ ವಾರ ಎಲ್ಲ ಊರುಗಳು ಸುತ್ತೀಯಾ ಅಂತಾರೆ. ಹೌದಿಲ್ಲ? ಅಂಥದ್ರಲ್ಲೆಲ್ಲನೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಹಗಲು ರಾತ್ರಿ ನಿಮ್ಮೆಲ್ಲರ ಧ್ವನಿಯಾಗಿ, ನಿಮ್ಮೆಲ್ಲರ ಶಕ್ತಿಯಾಗಿ ನಿಂತ್ಕೊಳ್ತೀನಿ ಅಂತ ಈ ವೇದಿಕೆಯಿಂದ ಪ್ರಮಾಣ ಮಾಡಿ ಹೇಳ್ತೀನಿ.